ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಡಿಜಿಟಲ್. ನಾನ್ ಸಬಾ ಹಕೀಂ. ಬಾಕ್ಸ್ ಆಫೀಸ್ನಲ್ಲಿ ದೊಡ್ಡ ಸದ್ದು ಮಾಡಿದ್ದ ಚಿತ್ರ ಕಾಂತಾರ. ಈ ಸಿನಿಮಾ ಮೂಲಕ ಇಡೀ ವಿಶ್ವಕ್ಕೆ ತುಳುನಾಡು ಸಂಸ್ಕೃತಿಯನ್ನ ಪರಿಚಯಿಸಿದವರು ನಟ ನಿರ್ದೇಶಕ ರಿಷಬ್ ಶೆಟ್ಟಿ. ಇದೀಗ ಕಾಂತಾರದಲ್ಲಿ ಬಂದ ಸಕ್ಸಸ್ನಿಂದ ರಿಷಬ್ ತಾವು ಬಾಲ್ಯದಲ್ಲಿ ಶಿಕ್ಷಣ ಕಲಿತಿರುವ ಕೆರಾಡಿ ಗ್ರಾಮದ ಸರ್ಕಾರಿ ಶಾಲೆಯ ಅಭಿವೃದ್ಧಿಗೆ ಕೈ ಹಾಕಿದ್ದಾರೆ. ಕುಗ್ರಾಮದಲ್ಲಿ ಕಲಿತು ಈಗ ವಿಶ್ವ ಮಟ್ಟದಲ್ಲಿ ಜನಮನ್ನಣೆ ಗಳಿಸಿರೋ ರಿಷಬ್ ಆಗಾಗ್ಗೆ ಊರಿಗೆ ಬಂದಾಗ ಕಲಿತ ಶಾಲೆಯನ್ನ ಅಭಿವೃದ್ಧಿ ಮಾಡೋ ಕನಸು ಕಂಡಿರ್ತಾರೆ. ಅಲ್ಲದೆ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆಯನ್ನ ಹೆಚ್ಚಳ ಮಾಡೋದಕ್ಕೆ ಶಾಲಾಭಿವೃದ್ಧಿ ಮಾಡುವ ಪಣ ತೊಟ್ಟಿದ್ರು. ಇದೀಗ ಈಗಾಗಲೇ ದತ್ತು ಪಡೆದಿರುವ ಶಾಲೆಯ ಕಟ್ಟಡಕ್ಕೆ ಹೊಸ ಲುಕ್ ಕೊಡೋದಕ್ಕೆ ಹೊರಟಿದ್ದಾರೆ. ತಾನು ಕಲಿತ ಶಾಲೆಯನ್ನ ಉಳಿಸೋದಕ್ಕೆ ದತ್ತು ಪಡೆದ ಬಳಿಕ ಮೊದಲು ಮಾಡಿದ್ದು ಅತಿಥಿ ಶಿಕ್ಷಕರ ನೇಮಕ. ಆ ಬಳಿಕ 1 ಕೋಟಿ ವೆಚ್ಚದಲ್ಲಿ ಮೊದಲ ಹಂತದಲ್ಲಿ 2 ಸಣ್ಣ ಮೈದಾನವನ್ನ ಒಟ್ಟಿಗೆ ಸೇರಿಸಿ ವಿಶಾಲ ಮೈದಾನವಾಗಿ ಮಾರ್ಪಾಡು ಮಾಡೋದಕ್ಕೆ ಹೊರಟಿದ್ದಾರೆ. ಇದಷ್ಟೇ ಅಲ್ಲ, ಮೈದಾನಕ್ಕೊಂದು ಗ್ಯಾಲರಿ, ಕಾಂಪೌಂಡ್, ಹೆಚ್ಚುವರಿ ತರಗತಿ ಕೊಠಡಿ ಹೀಗೆ ಹೆಚ್ಚು ಮಕ್ಕಳನ್ನ ಆಕರ್ಷಣೆ ಮಾಡೋದಕ್ಕೆ ಶಾಲೆಗೆ ಹೊಸ ಲುಕ್ ಕೊಡೋದಕ್ಕೆ ರಿಷಬ್ ಮುಂದಾಗಿದ್ದಾರೆ. ಕಾಂತಾರ ಪಾರ್ಟ್ 1 ಸಿನಿಮಾ ಚಿತ್ರೀಕರಣದೊಂದಿಗೆ ಶಾಲೆಯ ಕಾಮಗಾರಿ ಕಡೆಗೂ ಗಮನ ಕೊಡ್ತಿದ್ದಾರೆ. ಒಟ್ಟಾರೆ ಕಾಂತಾರ ಸಿನಿಮಾ ಚಿತ್ರೀಕರಣದಲ್ಲಿ ಬ್ಯುಸಿಯಾಗಿರೋ ರಿಷಬ್ ಶೆಟ್ರು ತಾವು ಕಲಿತ ಶಾಲೆಯನ್ನ ಮೇಲ್ದರ್ಜೆಗೆ ಏರಿಸಿ ತಾನು ಬೆಳೆದ ಊರು, ಕಲಿತ ಶಾಲೆಯ ಋಣ ತೀರಿಸ್ತಾ ಇರೋದು ನಿಜಕ್ಕೂ ಶ್ಲಾಘನೀಯ. ಇದಾಗಿತ್ತು ನ್ಯೂಸ್ ಫಸ್ಟ್ ಡಿಜಿಟಲ್ನ ವಿಶೇಷ ಸ್ಟೋರಿ. ನೀವು ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.